ನಾವು ಇವತ್ತಿನ ವಿಡಿಯೋದಲ್ಲಿ ಮುಘಾಳಿ ಗಣೇಶ್ ಅವರು ಬರ್ತಿರೋ ಅಂತಹ ದ ಪ್ಯಾಡಿ ಹಾರ್ವೆಸ್ಟ್ ಅನ್ನುವಂತಹ ಶಾರ್ಟ್ ಸ್ಟೋರಿನ ಡಿಸ್ಕಸ್ ಮಾಡೋಣ. ಮುಘಾಳಿ ಗಣೇಶ್ ಅವರು ಕನ್ನಡದ ರಿನ್ಯೂಡ್ ರೈಟರ್, ನಾವಲಿಸ್ಟ್, ಶಾರ್ಟ್ ಸ್ಟೋರಿ ರೈಟರ್, ಕ್ರಿಟಿಕ್ ಮತ್ತು ಫ್ಲೋಕ್ಲರ್ ಸ್ಕಾಲರ್ ಆಗಿರ್ತಾರೆ ಕರ್ನಾಟಕದಲ್ಲಿ. ಅಂದರೆ ಜಾನಪದ ಸಾಹಿತ್ಯ ಬಗ್ಗೆ ಅವರು ಸ್ಟಡಿ ಮಾಡಿದ್ದಾರೆ. ಇವರು ಸಂತೆಮೋಗಿನಹಳ್ಳಿ, ಏನು ಚನ್ನಪಟ್ಟಣ ತಾಲೂಕು ಹತ್ರ, ಏನು ರಾಮನಗರ ಡಿಸ್ಟ್ರಿಕ್ಕಲ್ಲಿ ಬರುತ್ತೆ, ಅಲ್ಲಿ ಹುಟ್ಟಿರ್ತಾರೆ. ಸೊ ಇವರು ರೂರಲ್ ದಲಿತ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಸೊ ಒಂದು ಇನ್ಫ್ಲೂಯೆನ್ಷಿಯಲ್ ವಾಯ್ಸ್ ಆಗ್ತಾರೆ ಒಂದು ಕಾಂಟೆಂಪ್ರರಿ ಕನ್ನಡ ಲಿಟ್ರೇಚರಲ್ಲಿ. ಮತ್ತು ಇವರು ಪ್ರೊಫೆಸರ್ ಆಗಿ ಸರ್ವ್ ಮಾಡ್ತಾರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ. ಫ್ಲೋಕ್ಲೋರ್ ಸ್ಟಡೀಸ್, ಏನು ಜಾನಪದ ಸಾಹಿತ್ಯ ಇರುತ್ತೆ ಆ ಡಿಪಾರ್ಟ್ಮೆಂಟಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲಿ ಅಂತ ಹೇಳಿದರೆ ಕನ್ನಡ ಯೂನಿವರ್ಸಿಟಿ ಹಂಪಿಯಲ್ಲಿ. ಸೊ ತುಂಬ ಅಷ್ಟು ಕಾಂಟ್ರಿಬ್ಯೂಷನ್ಸನ್ನ ಕೊಡ್ತಾರೆ ಇವರು ಜಾನಪದ ಸಾಹಿತ್ಯಕ್ಕೆ ಮತ್ತು ದಲಿತ್ ಲಿಟ್ರೇಚರ್ಗೆ. ಸೊ ಇವ್ರ ರೈಟಿಂಗ್ ಏನಿದೆ ರಿಯಲಿಸ್ಟಿಕಲಿ ಪ್ರೋಟ್ರೆ ಮಾಡುತ್ತೆ. ಅಂದರೆ ಆರ್ಡಿನರಿ ಪೀಪಲ್ ಬಗ್ಗೆ ಆಗಿರಲಿ, ಮತ್ತು ಪವರ್ ಪೀಪಲ್ ಬಗ್ಗೆ ಆಗಿರಲಿ, ಮತ್ತು ಮಾರ್ಜಿನಲೈಸ್ಡ್ ಅಂದರೆ ಏನು ವಂಚಿತರಾಗಿರ್ತಾರೆ ಸಮಾಜದಲ್ಲಿ. ಓಕೆ, ನೆಕ್ಸ್ಟು ಇವರು ರೈಟಿಂಗ್ಸಲ್ಲಿ ನಾವು ಮೇಜರ್ ಥೀಮ್ಸ್ ಆಗಿ ನೋಡೋದಾದರೆ ಸೋಷಿಯಲ್ ಇನ್ಇಕ್ವಾಲಿಟಿ ಬಗ್ಗೆ ಬರೀತಾರೆ, ಕಾಸ್ಟ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಬರೀತಾರೆ, ಹ್ಯೂಮನ್ ಡಿಗ್ನಿಟಿ ಮತ್ತು ರೂರಲ್ ಲೈಫ್ ಬಗ್ಗೆ ಬರೀತಾ ಹೋಗ್ತಾರೆ. ಸೊ ಇವರು ಬಹಳಷ್ಟು ಶಾರ್ಟ್ ಸ್ಟೋರೀಸು ಬರೆದಿದ್ದಾರೆ, ನಾವೆಲ್ಸು, ಎಸ್ಸೆಸ್ಸು ಮತ್ತು ಲಿಟ್ರರಿ ಕ್ರಿಟಿಸಿಸಮು ಸಹ ಬರೆದಿದ್ದಾರೆ. ಸೊ ಬಹಳಷ್ಟು ಪ್ರೆಸ್ಟೀಜಿಯಸ್ ಲಿಟ್ರರಿ ಅವಾರ್ಡ್ಸು ಸಹ ಇವರಿಗೆ ಸಿಕ್ಕಿದೆ. ಯಾಕೆಂದರೆ ತುಂಬ ಕಾಂಟ್ರಿಬ್ಯೂಷನನ್ನು ಇವರು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯಕ್ಕಾಗಿ. ಸೊ ಅದಕ್ಕೆ ಬಹಳಷ್ಟು ಪ್ರೆಸ್ಟೀಜಿಯಸ್ ಅವಾರ್ಡ್ಸು ಸಹ ಇವರಿಗೆ ಸಿಕ್ಕಿರೋದು ನೋಡ್ಬೋದು. ಸೊ ಇಂಟ್ರೊಡಕ್ಷನ್, ದ ಪ್ಯಾಡಿ ಹಾರ್ವೆಸ್ಟ್ ಅನ್ನೋದು, ಪ್ಯಾಡಿ ಹಾರ್ವೆಸ್ಟ್ ಅಂತ ಹೇಳಿದರೆ ಭತ್ತದ ಕೊಯ್ಲು ಅಂತ ಏನು ಹೇಳ್ತೀವಿ ಅದಾಗಿರುತ್ತೆ. ಸೊ ಒಂದು ಶಾರ್ಟ್ ಸ್ಟೋರಿ ಆಗಿರುತ್ತೆ. ಇದು ಒರಿಜಿನಲಿ ಕನ್ನಡದಲ್ಲಿ ಬರೆದಿದ್ದಾರೆ. ಸೊ ಮುಘಾಳಿ ಗಣೇಶರು ಇವರು ಕನ್ನಡದಲ್ಲಿ ಬರೆದಿದ್ದಾರೆ. ಇದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಕೆ ರಾಘವೇಂದ್ರ ರಾವ್ ಅನ್ನೋರು ಇದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಸೊ ಈ ಸ್ಟೋರಿ ಏನಿದೆ ಪೋರ್ಟ್ರೇ ಮಾಡುತ್ತೆ ಲೈಕ್ ರಿಯಾಲಿಟೀಸ್ ಆಫ್ ದಲಿತ್ ಲೈಫ್. ಓಕೆ, ಏನು ದಲಿತ್ ಕಮ್ಯುನಿಟಿ ಇರುತ್ತೆ, ಅದು ರಿಯಾಲಿಟೀಸ್ ಹೇಗಿರುತ್ತೆ, ಅವ್ರ ಜೀವನ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸೊ ಅದು ಪಾವರ್ಟಿ ಆಗಿರ್ಬೋದು, ಹಂಗರ್ ಆಗಿರ್ಬೋದು, ಮತ್ತು ಅವ್ರ ಮೇಲೆ ಆಗುವಂತಹ ಜಾತಿ ತಾರತಮ್ಯ ಆಗ್ಬೋದು, ಕಾಸ್ಟ್ ಒಪ್ರೆಷನ್ ಆಗಿರ್ಬೋದು. ಸೊ ಇದನ್ನೆಲ್ಲ ತುಂಬ ಚೆನ್ನಾಗಿ ಅವರು ಪೋರ್ಟ್ರೇ ಮಾಡ್ತಾರೆ ಈ ಸ್ಟೋರಿ ಮೂಲಕ. ನೆಕ್ಸ್ಟು, ಸೊ ಇಲ್ಲಿ ಒಬ್ಬ ಮೇನ್ ಕ್ಯಾರೆಕ್ಟರ್ ಅಂತ ಹೇಳಿದರೆ ಒಬ್ಬ ಮಹಿಳೆ ಇರ್ತಾರೆ. ಸೊ ಅವರ ಹೆಸರೇನಾಗಿರುತ್ತೆ, ಮಾಯಮ್ಮ ಅಂತ ಇರ್ತಾರೆ. ಓಕೆ, ಅವ್ರ ಮೂಲಕ ನಮಗೆ ಇಲ್ಲಿ ದಲಿತ್ ಕಮ್ಯುನಿಟಿ ಏನು ಫೇಸ್ ಮಾಡ್ತಾರೆ, ಅವ್ರ ಪ್ರಾಬ್ಲಮ್ಸ್ ಏನಿರುತ್ತೆ, ಅವ್ರ ಸ್ಟ್ರಗಲ್ ಏನಿರುತ್ತೆ ಅನ್ನೋದನ್ನ ಇಲ್ಲಿ ಸ್ಟೋರಿ ಮೂಲಕ ಹೇಳ್ತಾ ಹೋಗಿದ್ದಾರೆ. ಸೊ ಈ ಮಹಿಳೆ ಏನಿದೆ ಒಂದು ಡಿಗ್ನಿಟಿ ಲೈಫನ್ನು ಬದುಕ್ತಾಳೆ ಮತ್ತು ರಿಸಿಲಿಯನ್ಸನ್ನು ತೋರಿಸ್ತಾಳೆ. ಅಂದರೆ ಮೆಂಟಲ್ ಸ್ಟ್ರೆಂತನ್ನು ತೋರಿಸ್ತಾಳೆ, ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅನ್ನೋದನ್ನ, ಸ್ಟ್ರೆಂತ್ ಇದೆ ಅನ್ನೋದನ್ನು ಅವರು ತೋರಿಸ್ತಾರೆ. ಯಾವುದೇ ಕಷ್ಟ ಬಂದ್ರೂ ಅವರು ಗಿವ್ ಅಪ್ ಮಾಡಲ್ಲ ಅನ್ನೋದನ್ನು ಇಲ್ಲಿ ಥ್ರೂ ದಟ್ ಕ್ಯಾರೆಕ್ಟರ್ ಅವರು ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಮತ್ತು ಇಲ್ಲಿ ಪುವರ್ ಅಗ್ರಿಕಲ್ಚರಲ್ ಲೇಬರ್ಸ್ ಹೇಗಿರುತ್ತೆ, ಅವ್ರ ಸಫರಿಂಗ್ ಹೇಗಿರುತ್ತೆ ಅನ್ನೋದು ಈ ಸ್ಟೋರಿ ಮೂಲಕ ನಮಗೆ ಹೇಳಿದ್ದಾರೆ. ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಒಂದು ಸ್ಮಾಲ್ ವಿಲೇಜ್ ಇರುತ್ತೆ, ಪ್ಯಾಡಿ ಹಾರ್ವೆಸ್ಟಿಂಗ್ ಟೈಮ್ ಆಗಿರುತ್ತೆ. ಅಂದರೆ ಏನು ಭತ್ತನ ಕಟಾವು ಮಾಡುವಂಥ ಟೈಮ್ ಆಗಿರುತ್ತೆ. ಸೊ ಭತ್ತ ಎಲ್ಲ ಚೆನ್ನಾಗಿ ಬೆಳೆದಿರುತ್ತೆ. ಸೊ ಎಲ್ಲರೂ ಬ್ಯುಸಿ ಇರ್ತಾರೆ ಹಾರ್ವೆಸ್ಟ್ ಮಾಡೋದ್ರಲ್ಲಿ, ಅಂದರೆ ಕಟಾವು ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಸೊ ಹಾರ್ವೆಸ್ಟ್ ಸೀಸನ್ ಏನಿದೆ ಯೂಶ್ವಲಿ ಒಂದು ಖುಷಿಯನ್ನು ತಂದುಕೊಡುತ್ತೆ ಫಾರ್ಮರ್ಸಿಗೆ ಅಲ್ವಾ. ಬಟ್ ಇದು ಡಿಫ್ರೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಲ್ಯಾಂಡ್ಲೆಸ್ ಲೇಬರರ್ ಇರ್ತಾರಲ್ವ, ಅವರಿಗೆ ಯಾವುದೇ ರೀತಿ ಲ್ಯಾಂಡ್ ಇರಲ್ಲ. ಅವರು ಬೇರೆಯವ್ರ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಮೀಗ್ರೆ ವೇಜಸ್ ಅಂದರೆ ತುಂಬ ಕಮ್ಮಿ ಕೂಲಿಗೋಸ್ಕರ ಅವರು ಕೆಲಸನ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಮ್ಮ ಸ್ಟೋರಿಯಲ್ಲಿ ಕ್ಯಾರೆಕ್ಟರ್ ಏನಿದ್ದಾರೆ, ಮಾಯಮ್ಮ ಅನ್ನುವಂತಹ ಕ್ಯಾರೆಕ್ಟರ್ ಏನಿದ್ದಾರೆ, ಸೊ ಈ ಸ್ಟೋರಿಯಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿರ್ತಾರೆ. ಸೊ ಅವರು ಲ್ಯಾಂಡ್ಲೆಸ್ ಲೇಬರರ್ ಆಗಿರ್ತಾರೆ. ಓಕೆ, ಬೇರೆಯವರು ಲ್ಯಾಂಡಲ್ಲಿ ಮಿಗ್ರೆ ವೇಜಸ್ಸಿಗೋಸ್ಕರ ಅವರು ಕೆಲಸ ಮಾಡ್ತಾ ಇರ್ತಾರೆ. ಸೊ ಶೀ ಈಸ್ ಅ ದಲಿತ್ ವುಮೆನ್ ಆಗಿರ್ತಾರೆ, ದಲಿತ್ ಕಮ್ಯುನಿಟಿಗೆ ಬಿಲಾಂಗ್ ಆಗುವಂಥ ಮಹಿಳೆ ಇರ್ತಾರೆ. ತುಂಬ ಸ್ಟ್ರಗಲ್ ಮಾಡ್ತಾರೆ ಅವರು ಲೈಫಲ್ಲಿ. ಓಕೆ, ಫ್ಯಾಮಿಲಿಗೋಸ್ಕರ ತುಂಬ ಸ್ಟ್ರಗಲ್ ಮಾಡ್ತಾರೆ. ಅವ್ರ ಲೈಫ್ ಫುಲ್ ಆಫ್ ಹಾರ್ಡ್ಶಿಪ್ ಇರುತ್ತೆ. ಓಕೆ, ತುಂಬ ಕಷ್ಟಗಳಿರುತ್ತೆ ಅವ್ರಿಗೆ. ಸೊ ಅವರು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದೇಳ್ತಾ ಇರ್ತಾರೆ. ಓಕೆ, ಎದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಒಂದು ಸಿಕಲನ್ನು ತೊಗೊಳ್ತಾರೆ. ಸಿಕಲ್ ಅಂತ ಹೇಳಿದರೆ ಒಂದು ಟೂಲ್ ಇರುತ್ತೆ, ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಗ್ರಾಸ್ ಕಟ್ಟಿಂಗ್ ಅದೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಅದನ್ನ ಸಿಕಲ್ ಅಂತ ಇಲ್ಲಿ ಹೇಳ್ತಾರೆ.
ಸೊ ಓಲ್ಡ್ ಏಜ್ ಆದ್ರೂ ಸಹ, ಓಕೆ, ಅಷ್ಟು ವಯಸ್ಸಾದ್ರೂ ಸಹ, ಫಿಸಿಕಲ್ ವೀಕ್ನೆಸ್ ಇದ್ರೂ ಸಹ ಏನು ಮಾಡ್ತಿದ್ದಾರೆ ಅವರು, ಇನ್ನೂ ಕಷ್ಟಪಡ್ತಾ ಇದ್ದಾರೆ. ಸೊ ಕಂಟಿನ್ಯೂ ಮಾಡ್ತಾ ಇದ್ದಾರೆ ವರ್ಕ್. ಯಾಕಂತ ಹೇಳಿದರೆ ಇಡೀ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿದೆ, ಅವರ ಅರ್ನಿಂಗ್ಸ್ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಅವರು ತುಂಬ ಕಷ್ಟಪಡ್ತಿರೋದನ್ನು ಇಲ್ಲಿ ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು ಈ ಸ್ಟೋರಿಯಲ್ಲಿ ಒಂದು ಹಾರ್ಟ್ ಟಚಿಂಗ್ ಮೂಮೆಂಟ್ ಇರುತ್ತೆ. ಸ್ಟೋರಿ ಯಾಕೆ ಅಂತ ಹೇಳಿದರೆ, ಮಾಯಮ್ಮ ಅವರು ಹಂಗ್ರಿ ಗ್ರ್ಯಾಂಡ್ ಸನ್ ಇರ್ತಾರೆ. ಓಕೆ, ಅವ್ರ ಮೊಮ್ಮಕ್ಕಳು ಇರ್ತಾರೆ, ಅಂದರೆ ಮೊಮ್ಮಗ. ಓಕೆ, ಸೊ ತುಂಬ ಹಂಗ್ರಿ ಇರ್ತಾರೆ, ತುಂಬ ಹಸಿವಾಗಿರುತ್ತೆ. ಆ ಹುಡುಗ ಏನು ಮಾಡ್ತಾರೆ ಅಂದರೆ, ಸೊ ಈ ಕುಕ್ಕಡ್ ಪ್ಯಾಡಿ ಗ್ರೀನ್ಸ್ ಏನಿರುತ್ತೆ, ಓಕೆ, ಬಿದ್ದಿರುತ್ತೆ, ಸ್ಟವ್ ಹತ್ರ ಬಿದ್ದಿರುತ್ತೆ, ಅದನ್ನು ಅವನು ಆರಿಸ್ಕೊಂಡು ತಿಂತಾ ಇರ್ತಾನೆ. ಓಕೆ, ಸೊ ಅದು ತೋರಿಸುತ್ತೆ ಅವ್ರಿಗೆ ಎಷ್ಟು ಕಷ್ಟದಲ್ಲಿದ್ದಾರೆ ಅಂತ. ಓಕೆ, ಸೊ ಅವರಿಗೆ ಒಂದು ಹೊತ್ತಿನ ಊಟದಕ್ಕೂ ತುಂಬ ಸಮಸ್ಯೆ ಇದೆ, ತುಂಬ ಕಷ್ಟ ಇದೆ, ತುಂಬ ಎಕ್ಸ್ಟ್ರೀಮ್ ಪಾವರ್ಟಿನ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದು ತೋರಿಸುತ್ತೆ, ತುಂಬ ಬಡತನದಲ್ಲಿದ್ದಾರೆ ಅನ್ನೋದು. ಓಕೆ, ಏನು ಬೇರೆಯವರಿಗೆ ಅದು ಫುಡ್ಡು ವೇಸ್ಟ್ ಅಂತ ಅನಿಸುತ್ತೆ. ಓಕೆ, ಬೇರೆಯವರು ಅದು ಅಲ್ಲಿ ಬಿದ್ದಿರೋವಂಥದ್ದು ತಿನ್ನೋದಿಲ್ಲ, ನೆಲದ ಮೇಲೆ ಬಿದ್ದಿರೋದು ತಿನ್ನೋದಿಲ್ಲ, ವೇಸ್ಟ್ ಅಂತ ಅಂದ್ಕೊಳ್ತಾರೆ. ಅದೇ ಇವರಿಗೆ ವ್ಯಾಲ್ಯೂಬಲ್ ಆಗಿದೆ ಅನ್ನೋದು ಈ ಸ್ಟೋರಿ ತೋರಿಸುತ್ತೆ. ತುಂಬ ಹಾರ್ಟ್ ಬ್ರೇಕಿಂಗ್ ಸೀನ್ ಅಂತ ಅನಿಸುತ್ತೆ. ಯಾಕಂದರೆ ಕ್ರುಯಾಲಿಟಿ ಆಫ್ ಹಂಗರ್, ಹಸಿವೇನಿದೆ, ಒಂದು ಬಡತನ ಅನ್ನೋದು ಹೇಗಿರುತ್ತೆ ಅನ್ನೋದು ಈ ಸ್ಟೋರಿ ಮೂಲಕ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಇಲ್ಲಿ ಸ್ಟೋರಿ ಎಕ್ಸ್ಪೋಸ್ ಮಾಡುತ್ತೆ ಡೀಪ್ ಇನ್ಇಕ್ವಾಲಿಟಿ ಇನ್ ದ ಸೊಸೈಟಿ. ಸಮಾಜದಲ್ಲಿ ಅಸಮಾನತೆ ಅನ್ನೋದು, ಇನ್ಇಕ್ವಾಲಿಟಿ ಅನ್ನೋದು ಹೇಗಿದೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ವೆಲ್ತಿ ಓನರ್ಸ್ ಏನಿರ್ತಾರೆ, ಲ್ಯಾಂಡ್ ಓನರ್ಸ್ ಏನಿರ್ತಾರೆ, ಅವರು ತುಂಬ ಶ್ರೀಮಂತರು ಇರ್ತಾರೆ, ಅವರ ಹತ್ರ ಭೂಮಿ ಇರುತ್ತೆ, ಲ್ಯಾಂಡ್ ಇರುತ್ತೆ, ಎಲ್ಲ ಬೆನಿಫಿಟ್ಸ್ ಇರುತ್ತೆ, ಮತ್ತು ರಿಚ್ ಹಾರ್ವೆಸ್ಟ್. ಸೊ ಹಾರ್ವೆಸ್ಟಿಂದ ಲಾಭ ಆಗ್ತಾ ಇರೋದು ಅವರಿಗೆ. ಓಕೆ, ಬಟ್ ಇಲ್ಲಿ ಲೇಬರರ್ಸ್ ಏನಿರ್ತಾರೆ, ಆ್ಯಕ್ಚುಲಿ ವರ್ಕ್ ತುಂಬ ಕಷ್ಟಪಟ್ಟಿರ್ತಾರೆ ಅವ್ರ ಲ್ಯಾಂಡಲ್ಲಿ. ಓಕೆ, ಅದನ್ನು ಭತ್ತ ಬೆಳಿಬೇಕು ಅಂತ ಹೇಳಿದರೆ ತುಂಬ ಕಷ್ಟಪಟ್ಟಿರ್ತಾರೆ. ಆದರೆ ಅವರಿಗೆ ಯಾವುದೇ ರೀತಿ ಅದು ಲಾಭ ಸಿಗಲ್ಲ ಅವರಿಗೆ. ತುಂಬ ಜಸ್ಟ್ ಒಂದು ಸ್ವಲ್ಪ ಅಮೌಂಟ್ ಸಿಗುತ್ತೆ, ವೇಜಸ್ ಸಿಗ್ತಾ ಹೋಗುತ್ತೆ ಅಷ್ಟೇ. ಆದರೆ ಅವರು ಕಂಟಿನ್ಯೂ ಟು ರಿಮೇನ್ ಪ್ಯೂರ್, ಅಂದರೆ ಅವರು ಬಡವರಾಗೇ ಇದ್ದಾರೆ, ಶ್ರೀಮಂತರೇ ಆಗ್ತಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ. ಇದೊಂದು ಹೀಗೆ ಅಂತ ಹೇಳಿದರೆ ಇನ್ಇಕ್ವಾಲಿಟಿ ಇನ್ ಸೊಸೈಟಿ ಅಂತ ಹೇಳಿ ಹೇಳ್ತಾರೆ. ಸೊ ದೇರ್ ವರ್ಕ್ ಈಸ್ ನಾಟ್ ರಿವಾರ್ಡೆಡ್ ಫೇರ್ಲಿ. ಅವ್ರು ತುಂಬ ಕಷ್ಟಪಡ್ತಾರೆ, ಹೊಲದಲ್ಲಾಗಿರಲಿ, ಲ್ಯಾಂಡಲ್ಲಿ ಆಗಿರಲಿ, ತುಂಬ ಕಷ್ಟಪಟ್ಟಿರ್ತಾರೆ. ಆದರೆ ಅವರಿಗೆ ಆ ಕಷ್ಟಪಟ್ಟಿರೋದಕ್ಕೆ ಈಕ್ವಲ್ ಆಗಿ ಅಷ್ಟು ಏನೂ ರಿವಾರ್ಡ್ ಸಿಗಲ್ಲ ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟು ಹಂಗರ್ ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ, ಅದಲ್ಲದೆ ಅವರು ಹಸಿವಿನಲ್ಲಿ ಕೆಲಸ ಮಾಡ್ತಾರೆ, ಎಕ್ಸ್ಪ್ಲಾಯ್ಟೇಷನ್ ಇರುತ್ತೆ. ಅದ್ರ ಜೊತೆಗೆ ಕಾಸ್ಟ್ ಡಿಸ್ಕ್ರಿಮಿನೇಷನು ಸಹ ಇರುತ್ತೆ ಅನ್ನೋದು ಇದೆ. ಸೊ ಅದೆಲ್ಲ ಏನು ಮಾಡ್ತಾ ಇದೆ, ಅವ್ರ ಲೈಫನ್ನ ಇಂಪ್ರೂವ್ ಆಗೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದು ಈ ಸ್ಟೋರಿ ಮೂಲಕ ಅವರು ನಮಗೆ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಕಷ್ಟ ಇದ್ರೂ ಸಹ, ಇಷ್ಟೊಂದು ಡಿಫಿಕಲ್ಟೀಸ್ ಇದ್ರೂ ಸಹ ಮಾಯಮ್ಮ ಏನು ಮಾಡ್ತಿದ್ದಾರೆ, ಅವ್ರ ಡಿಗ್ನಿಟಿನ ಅವರು ಕಳ್ಕೊಳ್ತಾ ಇಲ್ಲ, ಅವ್ರ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಳ್ತಾ ಇಲ್ಲ. ಅಷ್ಟು ಬಡತನ ಇದ್ದರೂ, ಅಷ್ಟು ಸಮಸ್ಯೆಗಳಿದ್ರೂ ಸಹ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಹಾನೆಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಮತ್ತು ಫ್ಯಾಮಿಲಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ತುಂಬ ವಯಸ್ಸಾಗಿದೆ, ತುಂಬ ಫಿಸಿಕಲಿ ವೀಕ್ ಆಗಿಬಿಟ್ಟಿದ್ದಾರೆ, ಅಷ್ಟು ಸ್ಟ್ರೆಂತ್ ಇಲ್ಲ ಅಂದ್ರೂ ಸಹ ಅವ್ರು ಇನ್ನೂ ಕಷ್ಟಪಡ್ತಾ ಇದ್ದಾರೆ. ಅದು ಅವರು ಏನಿದೆ, ಸ್ಟ್ರೆಂತ್ ಇದೆ, ಏನು ರಿಸಿಲಿಯನ್ಸ್ ಇದೆ, ಅಂದರೆ ಮಾನಸಿಕವಾಗಿ ಎಷ್ಟು ಗಟ್ಟಿದ್ದಾರೆ ಅವರು ಅನ್ನೋದು ತೋರಿಸುತ್ತೆ. ಅಂದರೆ ಎಲ್ಲ ಸಫರಿಂಗ್ಸೂ ಅವರು ಸಫರ್ ಆಗ್ತಾ ಇದ್ದಾರೆ, ಎಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ, ಯಾವುದೇ ಕಂಪ್ಲೇಂಟ್ ಮಾಡ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟು ಎಂಡ್ ಆಫ್ ದಿ ಸ್ಟೋರಿ ಎಂಡಲ್ಲಿ ರೀಡರ್ಸ್ಗೆ ರಿಯಲೈಸ್ ಆಗುತ್ತೆ. ಸೊ ಇಲ್ಲಿ ಹಾರ್ವೆಸ್ಟ್ ಅನ್ನೋದೇನಿದೆ ಈಸ್ ಅ ಸಿಂಬಲ್ ಆಫ್ ಬೋತ್ ಅಬೌಂಡೆನ್ಸ್ ಆ್ಯಂಡ್ ಇನ್ಇಕ್ವಾಲಿಟಿ ಅನ್ನೋದು. ಈ ಸ್ಟೋರಿಯಲ್ಲಿ ಹಾರ್ವೆಸ್ಟ್ ಅನ್ನೋದು ಏನಿದೆ, ಒಂದು ಸಿಂಬಲ್ ಆಗುತ್ತೆ, ಅಬೌಂಡೆನ್ಸ್ ಮತ್ತು ಇನ್ಇಕ್ವಾಲಿಟಿ. ಅಬೌಂಡೆನ್ಸ್ ಯಾರಿಗೆ ಅಂತ ಹೇಳಿದರೆ, ಏನು ಆ ಓನರ್ ಇರ್ತಾರೆ, ಆ ಲ್ಯಾಂಡ್ ಓನರ್ ಇರ್ತಾರೆ, ಅವರಿಗೆ ಅದು ತುಂಬ ಲಾಭ ಸಿಗುತ್ತೆ. ಓಕೆ, ಸೊ ಆರ್ಥಿಕವಾಗಿ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಇನ್ಇಕ್ವಾಲಿಟಿ ಯಾರಿಗಾಗುತ್ತೆ ಅಂದರೆ, ಅಲ್ಲಿ ತುಂಬ ಕಷ್ಟಪಟ್ಟಿರ್ತಾರಲ್ಲ, ಲೇಬರ್ಸ್ ಏನಿರ್ತಾರೆ, ಅವ್ರು ಕಷ್ಟಪಟ್ಟಿರ್ತಾರೆ, ಅವರಿಗೆ ಅದರಿಂದ ಏನು ಅಷ್ಟು ಲಾಭ ಆಗಲ್ಲ ಅನ್ನೋದು ಇಲ್ಲಿ ನೋಡ್ಬೋದು. ದ ಫೀಲ್ಡ್ ಆರ್ ಫುಲ್ ಆಫ್ ಗ್ರೀನ್ಸ್. ಓಕೆ, ಏನು ಫೀಲ್ಡಲ್ಲಿ ಏನು ತುಂಬ ಭತ್ತ ಎಲ್ಲ ಬೆಳೆದಿದೆ. ಸೊ ಇಲ್ಲಿ ಹೂ ಹಾರ್ವೆಸ್ಟ್ ರಿಮೇನ್ಸ್ ಹಂಗ್ರಿ. ಓಕೆ, ಬಟ್ ಇಲ್ಲಿ ಎಟ್ ದೋಸ್ ಹೂ ಹಾರ್ವೆಸ್ಟ್ ಇಟ್ ರಿಮೇನ್ ಹಂಗ್ರಿ. ಅದನ್ನು ಆ ಭತ್ತ ಎಲ್ಲ ತುಂಬ ಲ್ಯಾಂಡಲ್ಲಿ ಬೆಳೆದಿದೆ, ಅದನ್ನು ತುಂಬ ಭಾಳ ಜಾಸ್ತಿ ಇದೆ. ಓಕೆ, ಆದರೆ ಅದನ್ನು ಕಟಾವು ಮಾಡೋರು, ಅದನ್ನು ಕಟ್ ಮಾಡುವಂಥ ಲೇಬರ್ಸ್ ಏನಿದ್ದಾರೆ ಹಸಿವಿನಲ್ಲಿ ಇದೆ. ಓಕೆ, ದ ಸ್ಟೋರಿ ಲೀವ್ಸ್ ಎ ಪವರ್ಫುಲ್ ಮೆಸೇಜ್. ಈ ಸ್ಟೋರಿ ಅನ್ನೋದೇನಿದೆ, ಒಂದು ಪವರ್ಫುಲ್ ಮೆಸೇಜನ್ನು ಕೊಡುತ್ತೆ ಅಬೌಟ್ ಸೋಷಿಯಲ್ ಇನ್ಜಸ್ಟಿಸ್. ಸಮಾಜದಲ್ಲಿ ಹೇಗೆ ಅನ್ಯಾಯ ಅನ್ನೋದಿದೆ, ಸೋಷಿಯಲ್ ಇನ್ಜಸ್ಟಿಸ್ ಏನಿದೆ ಅಂತ ಇಲ್ಲಿ ತೋರಿಸುತ್ತೆ. ನೀಡ್ ಫಾರ್ ಕಂಪ್ಯಾಷನ್ ಟುವರ್ಡ್ಸ್ ದ ಪೂರ್. ಸೊ ಅವ್ರಿಗೆ ಸ್ವಲ್ಪ ಅನುಕಂಪ ತೋರಿಸ್ಬೇಕು, ಅಂದರೆ ಬಡವರಿಗೆ ಅನ್ನೋದು ಇಲ್ಲಿ ಸ್ಟೋರಿ ಮೂಲಕ ನಮಗೆ ರೈಟರ್ ಇಲ್ಲಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ.
ಸೊ ಸ್ಟೋರಿನ ನಾವು ಕನ್ಕ್ಲೂಡ್ ಮಾಡ್ಬೋದು. ದ ಪ್ಯಾಡಿ ಹಾರ್ವೆಸ್ಟ್ ಅನ್ನೋದು ಒಂದು ರಿಯಲಿಸ್ಟಿಕ್, ಒಂದು ಎಮೋಷ್ನಲ್ ಸ್ಟೋರಿ ಅಂತ ಹೇಳ್ಬೋದು. ಯಾವ ರೀತಿ ಈ ಸ್ಟೋರಿ ಏನು ಅಂತ ಹೇಳಿದ್ರೆ, ಪೇನ್ಫುಲ್ ಲೈಫ್ಸ್ ಇರುತ್ತೆ. ಓಕೆ, ಪುವರ್ ಅಗ್ರಿಕಲ್ಚರಲ್ ಲೇಬರ್ಸ್ ಇರುತ್ತೆ, ಅವರ ಜೀವನ ಎಷ್ಟು ಕಷ್ಟದಿಂದ ತುಂಬಿರುತ್ತೆ ಅನ್ನೋದು ಹೇಳಿದ್ದಾರೆ. ಥ್ರೂ ದ ಕ್ಯಾರೆಕ್ಟರ್ ಮಾಯಮ್ಮ ಅನ್ನುವಂಥ ಮಹಿಳೆಯ ಮೂಲಕ ಅವರ ಸ್ಟ್ರಗಲನ್ನು ತೋರಿಸಿದ್ದಾರೆ. ರೈಟರ್ ತೋರಿಸ್ತಾರೆ ನೆಕ್ಸ್ಟ್ ಸ್ಟೋರಿಯಲ್ಲಿ ಹಂಗರ್ ಇನ್ಇಕ್ವಾಲಿಟಿ ಅನ್ನೋದು ಹೇಗೆ ಇದೇ ಸಮಾಜದಲ್ಲಿ ಅನ್ನೋದು ಇಲ್ಲಿ ಹೇಳ್ತಾರೆ. ಸೊ ಸ್ಟೋರಿ ಎನ್ಕರೇಜ್ ಮಾಡುತ್ತೆ, ವ್ಯಾಲ್ಯೂ ಆಫ್ ಹ್ಯೂಮನ್ ಡಿಗ್ನಿಟಿ ಅನ್ನೋದು ಬಹಳ ಮುಖ್ಯ ಅಂತ ಇಲ್ಲಿ ಹೇಳುತ್ತೆ. ಮತ್ತು ಸೋಷಿಯಲ್ ಈಕ್ವಾಲಿಟಿ ಅನ್ನೋದು ಸಮಾಜದಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ನೋದು ನಾವು ಈ ಸ್ಟೋರಿ ಮೂಲಕ ನೋಡ್ಬೋದು. ನೆಕ್ಸ್ಟು ಈ ಸ್ಟೋರಿಯಲ್ಲಿ ಮೇಜರ್ ಥೀಮ್ಸ್ ಆಗಿ ನಾವು ನೋಡೋದಾಗಿದ್ರೆ, ಪಾವರ್ಟಿ, ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನೋದಿದೆ, ಎಕ್ಸ್ಪ್ಲಾಟೇಷನ್ ಆಫ್ ಅಗ್ರಿಕಲ್ಚರಲ್ ಲೇಬರ್ಸ್, ಡಿಗ್ನಿಟಿ ಆಫ್ ಲೇಬರ್, ರೂರಲ್ ವಿಲೇಜ್ ಲೈಫ್, ಫ್ಯಾಮಿಲಿ ಆ್ಯಂಡ್ ಲವ್, ಸ್ಯಾಕ್ರಿಫೈಸ್, ಸೋಷಿಯಲ್ ಇನ್ಇಕ್ವಾಲಿಟಿ, ಹ್ಯೂಮನ್ ರೆಸಿಲಿಯನ್ಸ್ ಆ್ಯಂಡ್ ಹೋಪ್ ಅನ್ನೋವಂಥದ್ದು ಮೇಜರ್ ಥೀಮ್ಸ್ ಆಗಿ ಈ ಸ್ಟೋರಿಯಲ್ಲಿ ನಾವು ನೋಡ್ಬೋದು.